ಕಂಡ ಯುವತಿಯರ ಜೊತೆ ಪೊಲೀಸ್ ಚೆಲ್ಲಾಟ 50 ಲಕ್ಷ ವರದಕ್ಷಿಣೆಗಾಗಿ ಹೆಂಡತಿಗೆ ಕೊಟ್ಟ ಟಾರ್ಚರ್ ಈ ಪೊಲೀಸ್ ಪತ್ನಿ ಹಾಗೂ ಮಾವನಿಗೆ ಮಚ್ಚನ್ನ ಬೇಯಿಸಿದಂತಹ ಈ ಪೊಲೀಸು ಇವನು ಈ ಒಂದು ಪೊಲೀಸ್ ಹುದ್ದೆಗೆ ನಾಲಾಯಕ್ ಅಂತ ಜನ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಇವನು ಆಡಿರುವಂತ ಆಟಗಳನ್ನ ಇಲ್ಲಿ ನೋಡ್ತಾ ಹೋದಾಗ ಇದೀಗ ಮೇಲೆ ಒಂದು ಹುಚ್ಚು ಯಾವ ರೀತಿ ಅಂದ್ರೆ ಈ ಪೊಲೀಸಪ್ಪನ ಪೋಲಿ ಆಟ ಒಂದೊಂದಲ್ಲ ಎರಡಲ್ಲ. ಯಾಕಂದ್ರೆ ಹೇಳ್ತಾ ಹೋದ್ರೆ ಲಿಸ್ಟೇ ಇದೆ. ಯಾಕಂದ್ರೆ ಪೊಲೀಸು ಅಂತ ಅಂದಾಗ ಸಮಾಜ ಸೇವಕ ಅವನನ್ನ 50 ಲಕ್ಷ ವರದಕ್ಷಿಣೆಗಾಗಿ ಹೆಂಡತಿಗೆ ಕೊಟ್ಟ ಟಾರ್ಚರ್, ಪತ್ನಿ ಹಾಗೂ ಮಾವನ ಮೇಲೆ ಮಚ್ಚು ಬೀಸಿದ PSI. ಈ ಪೊಲೀಸಪ್ಪನ ಪೋಲಿ ಆಟ ಒಂದಲ್ಲ ಎರಡಲ್ಲ. ಬೆಂಗಳೂರಿನಲ್ಲಿ ಪೊಲೀಸಪ್ಪನ ಕೃತ್ಯಕ್ಕೆ ಬೆಚ್ಚಿ ಬಿದ್ದ ಜನ. ಯಾರು ಆ ಪೊಲೀಸ್? ಆತನ ಲೀಲೆಗಳು ಎಂತವು? $50 ಲಕ್ಷ ವರದಕ್ಷಿಣೆಗಾಗಿ ಹೆಂಡತಿಗೆ ಟಾರ್ಚರ್ ಕೊಡ್ತಾ ಇದ್ದ ಇವನು. ಪತ್ನಿ ಹಾಗೂ ಮಾವನ ಮೇಲೆ ಮಚ್ಚು ಬೀಸಿದಂತ PSI ಅಧಿಕಾರಿ. ಮಚ್ಚು ಎಲ್ಲಿಂದ ಸಿಕ್ತ್ರಿ ಪೊಲೀಸ್ ಅಧಿಕಾರಿಗೆ? ಮಚ್ಚು ಯಾವುದಕ್ಕಾಗಿ ಇಟ್ಕೊಂಡಿದ್ದ? ಇದೇ ಕಾರಣಕ್ಕೆ ಇಟ್ಕೊಂಡಿದ್ನ ಮಚ್ಚು ತೆಗೆದುಕೊಂಡು ಹೋಗಿ? ಪೊಲೀಸ್ ಅಧಿಕಾರಿ ಅಂತ ಅಂದ್ರೆ ಹೆಣ್ಣು ಮಕ್ಕಳಿಗೆ ಸೇಫ್ ಅಪ್ಪ, ರಕ್ಷಣೆ. ಪೊಲೀಸ್ ಸ್ಟೇಷನ್ಗೆ ಏನೇ ಆಗ್ಬಿಡ್ತು ಅಂತ ಅಂದ್ರೆ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ರೆ ಪೊಲೀಸ್ ಇಲಾಖೆ ಇದೆ, ನೋಡ್ಕೊಳ್ಳುತ್ತೆ. ಈ ರೀತಿಯಾಗೆಲ್ಲ ಯೋಚನೆ ಮಾಡ್ತಾರೆ. ಅದರಲ್ಲೂ ಈ ವರದಕ್ಷಿಣೆ ಅಂತ ಬಂದಾಗ ಮೊದಲು ಎಲ್ಲಿ ಹೋಗ್ತಾರೆ ಹೇಳಿ? ಸ್ಟೇಷನ್ಗೆ ಹೋಗ್ತಾರೆ. ಈ ರೀತಿಯಾಗಿ ನಮ್ಗೆ ಕಿರುಕುಳ ಕೊಡ್ತಾ ಇದ್ದಾರೆ, ಪ್ಲೀಸ್ ನಮಗೆ ಸಹಾಯ ಮಾಡಿ, ನಮ್ಮನ್ನ ಉಳಿಸ್ಕೊಡಿ ಅಂತ. ಬಟ್ ಇಲ್ಲಿ ಪೊಲೀಸೇ ಈ ಒಂದು ಕೃತ್ಯವನ್ನ ಮಾಡಿದಾನೆ. ಈ ಪೊಲೀಸಿನ ಕೃತ್ಯಗಳನ್ನ ಕೇಳ್ತಾ ಹೋದ್ರೆ ಒಂದಲ್ಲ ಎರಡಲ್ಲ ಇವನ ಲೀಲೆಗಳು. ಹೆಂಡತಿ ಮತ್ತು ಮಾವನಿಗೆ ಮಚ್ಚಿನಿಂದ ಹಲ್ಲೆಗೆ ಅಂತ ಯತ್ನ ಮಾಡಿದ್ದು, ಅಸಭ್ಯವಾಗಿ ಮಾತನಾಡೋದು, ಕಿರುಕುಳ ಕೊಡೋದು, 50 ಲಕ್ಷ ರೂಪಾಯಿ ವರದಕ್ಷಿಣೆ ಬೇಕಂತ ಇವನಿಗೆ. ಯಾಕೆ ಪೊಲೀಸ್ ಅಧಿಕಾರಿ ಏನು PSI ಅಧಿಕಾರಿ ಆಗಿದ್ದೀರಲ್ಲ, ಇದೇ ರೀತಿಯಾಗಿ ಏನಾದರೂ ಲಂಚ ಗಿಂಚ ಕೊಟ್ಟು ಅಧಿಕಾರಿ ಆಗಿದ್ದ ಹೆಂಗೆ? ಅದಕ್ಕೇನಾದರೂ ಕೊಡೋದಕ್ಕೆ ಬೇಕಾಗಿತ್ತ ಹೆಂಗೆ? ಸಾಲವನ್ನು ಏನಾದರೂ ಮಾಡ್ಕೊಂಡ್ಬಿಟ್ಟಿದ್ದ ಹೆಂಗೆ? ಈ ರೀತಿಯ ಹಲವಾರು ಪ್ರಶ್ನೆ. ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ PSI ಆಗಿರುವಂಥ ಭೈರಪ್ಪ, 5 ವರ್ಷಗಳ ಹಿಂದೆ ಮದುವೆ ಆಗಿದ್ದ PSI ಭೈರಪ್ಪ. ಮದುವೆಯಾಗಿ ಮಗು ಇದ್ರು, ಯುವತಿಯರ ಜೊತೆ ಚೆಲ್ಲಾಟ ಇವಂದು. ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯ ಆದ ಯುವತಿಯರಿಗೆ ಮೆಸೇಜ್ ಮಾಡ್ತಿದ್ದ, ಹುಡುಗಿಯರ ಜೊತೆ ಸುತ್ತಾಡ್ತಿದ್ದ, ಮದುವೆ ಆಗ್ತೀನಿ ಅಂತ ಹೇಳ್ತಿದ್ದ. ಒಪ್ಪದೇ ಇದ್ದಾಗ ಯುವತಿಯರಿಗೂ ಕರೆ ಮಾಡಿ ಬೆದರಿಸ್ತಿದ್ದ. ಒಪ್ಪ ಹುಡುಗಿಯರನ್ನ ನೇರವಾಗಿ ಮನೆಗೆ ಕರ್ಕೊಂಡು ಬರ್ತಿದ್ದ. ಪತ್ನಿಗೆ ಗೊತ್ತಿಲ್ಲದೆ ಮನೆಯಲ್ಲಿ ಕಾಂಡೋಮ್ ಸ್ಟಾಕ್ ಇಡ್ತಿದ್ದ ಇವನು. ಹೀಗಂತ ಗಂಡನ ವಿರುದ್ಧವೇ ಆರೋಪ ಮಾಡಿದ ಪತ್ನಿ. 50 ಲಕ್ಷಕ್ಕೆ ಬೇಡಿಕೆ ಇಟ್ಟು ಲೋಕಾಯುಕ್ತ ಟ್ರ್ಯಾಪ್ ಆಗಿದ್ದ PSI ಭೈರಪ್ಪ ವಿರುದ್ಧ ದೂರು ಸ್ವೀಕರಿಸಲಿಲ್ಲ ಪೊಲೀಸರು. ಕೆಂಗೇರಿ ಪೊಲೀಸರ ಮೇಲೆ ಆರೋಪ ಮಾಡಿದ PSI ಪತ್ನಿ. ಕೊನೆಗೆ NCR ಮಾಡಿ ಕಳಿಸಿದ್ರು ಎಂದು ಭೈರಪ್ಪ ಆರೋಪ. 12/7/2026 ಎಲೆ ದೊಡ್ಡಬೆಳ್ಳಿ ಹಳ್ಳಿ ಅಂತ ತಾವರೆಕೆರೆ ಲಿಮಿಟ್ಸ್ ಕೆಂಚನ್ಪುರ ಹತ್ತಿರ ಅಲ್ಲಿ PSI ಭೈರಪ್ಪ ಅವರ ಮನೆ ಇದೆ. ಅಲ್ಲಿ ಅವರ ಹೆಂಡತಿ ರೇವತಿ ಅಂತ ಬಂದ್ಬಿಟ್ಟು ಅಲ್ಲಿ ಗಲಾಟೆ ಆಗಿದೆ. ಅವ್ರ ಗಂಡ ಮಚ್ಚು ತಗೊಂಡು ನಮಗೆ ಹೊಡಿಲಿಕ್ಕೆಲ್ಲ ಬಂದರು, ಮತ್ತು ಎಲ್ಲ ದೈಹಿಕ ಹಾಗೂ ಮಾನಸಿಕ ಹಿಂಸೆ ಕೊಡ್ತಾ ಇದ್ರು. ಮದುವೆ ಆಗಿ 6 ವರ್ಷ ಆಗಿತ್ತು ಅಂತ ಹೇಳಿಬಿಟ್ಟು ನಮ್ಮ ಕೆಂಗೇರಿ ಠಾಣೆಗೆ ದಿನಾಂಕ 14/7/2026 ಬಂದ್ಬಿಟ್ಟು ಕಂಪ್ಲೇಂಟ್ ಕೊಡ್ತಾರೆ. ನನ್ನ ಗಂಡ ನನಗೆ ದೈಹಿಕ ಹಾಗೂ ಮಾನಸಿಕ ಹಿಂಸೆ ಕೊಡ್ತಾ ಇದ್ದಾನೆ ಮದುವೆ ಆಗದ ದಿನದಿಂದನೂ ಕೂಡ
ಆಮೇಲೆ ಅವನು PSI ಅಂತ ತುಂಬಾ ಹಸ್ಬೆಂಡ್ ಅಂಡ್ ವೈಫ್ ಕ್ಲಾಶಸ್ ಜಾಸ್ತಿ ಆಗ್ತಾ ಇತ್ತು. ಕ್ವೆಶ್ಚನ್ ಮಾಡಿದ್ದಕ್ಕೇನೆ ನಮ್ಮ ತಂದೆ ತಾಯಿ ನಾನು ಭಾಳ ಸಲ ಹಾಗೆ ಹೀಗೆ ನಿಮ್ಮ ಅಪ್ಪನ ಮನೆಗೆ ಹೋಗು ಅಂತ ತುಂಬಾ ಇದಾಗ್ತಾ ಇತ್ತು ಸರ್. ಸೊ ಹಾಗಾಗಿ ಮತ್ತೆ ಮನೆಯವ್ರು ದೊಡ್ಡವರೆಲ್ಲ ಕೂತಿ ಕಾಂಪ್ರೂವ್ ಮಾಡಿ ಮತ್ತೆ ಕಳ್ಸಿದ್ರು. ಅದಾದ್ಮೇಲೆ ಕರ್ಕೊಂಡೋಗಿ ಬಾಳಿಸ್ತೀನಿ ಅಂತ ಅವರೇ ಕರ್ಕೊಂಡು ಹೋದವರು ನೀನು ಇರಬಾರ್ದು ಮನೆಯಲ್ಲಿ. ನಾನು ಸುಮ್ಮನೆ ಕರ್ಕೊಂಡು ಬಂದೆ, ಯಾಕಂದ್ರೆ ಕೋರ್ಟಲ್ಲಿ ತಪ್ಪಾಗಬಾರ್ದು ನನ್ನ ಮೇಲೆ ಅಂತ ನಾನು ಕರ್ಕೊಂಡು ಬಂದೆ. ಸೊ ಹಾಗಾಗಿ ನಾನು ನೀನೇ ಮ್ಯೂಚುವಲ್ ಆಗಿ ನನಗೆ ಡಿವೋರ್ಸ್ ಕೊಟ್ಬಿಡು, ಇಲ್ಲ ನೀನು ಹೊರಟೋಗು, ಅಥವಾ ನಿಮ್ಮ ತಂದೆ ತಾಯಿ ಹತ್ರ ದುಡ್ಡು ಇಸ್ಕೊಂಡ್ ಬಾ. ಯಾವಾಗಲೂ ಸ್ವಲ್ಪ ವರದಕ್ಷಿಣೆ ಜಾಸ್ತಿ ಕೇಳೋರು. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಅರುಣ್, ಈಗಾಗಲೇ ನಾವು ಸಾಕಷ್ಟು ಕೇಸ್ಗಳನ್ನ ನೋಡಿದೀವಿ. ಅಂದ್ರೆ ಈ ರೀತಿಯಾಗಿ ಇತ್ತೀಚಿನ ದಿನಗಳಲ್ಲಿ ತುಂಬಾ ಕ್ರೈಮ್ಗಳು ನಡೀತಾ ಇದೆ. ಬಟ್ ಇವನು ಒಬ್ಬ ಪೊಲೀಸ್ ಅಧಿಕಾರಿಯಾಗಿ, ಜವಾಬ್ದಾರಿಯುತ ಮನುಷ್ಯ ಆಗಿ, ಸೋಷಿಯಲ್ ವರ್ಕರ್ ಆಗಿ, ಹೀಗೆ ತನ್ನ ಮನೆಯಲ್ಲೇ ಈ ರೀತಿಯಾಗಿ ವರದಕ್ಷಿಣೆ ಕಿರುಕುಳ ಅಂತ ಅಂದ್ರೆ ಇನ್ನು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ, ಏನು ಬೇಲಿನೇ ಎದ್ದು ಹೊಲ ಮೇಯುವಂತ ರೀತಿಯಲ್ಲಿ ಆಗ್ತಾ ಇದೆಯಲ್ಲಪ್ಪ ಅಂತ. ವನಿತಾ, ಯಾಕಂದ್ರೆ ಒಂದು ಬೆಂಗಳೂರಿನ ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಆಗಿದ್ದಂತಹ ಈ ಭೈರಪ್ಪ ಏನಿದ್ದಾನೆ, ಈತನು 5 ವರ್ಷಗಳ ಹಿಂದೆ ಪತ್ನಿಯನ್ನ ಮದುವೆ ಆಗಿರ್ತಾರೆ. ಅದಾದ ನಂತರ ಪ್ರತಿನಿತ್ಯನೂ ಸಹ ಕಿರುಕುಳ ಹಣ ಕೊಡ್ತಾ ಇರುವಂತದ್ದು. ಜೊತೆಗೆ ಏನಂದ್ರೆ ಕಳೆದ ವರ್ಷ ಈತ PSI ಭೈರಪ್ಪ ಏನಿದ್ದಾನೆ, ಈತ ಒಂದು ಲೋಕಾಯುಕ್ತ ಟ್ರಾಪ್ ಕೇಸ್ ಅಲ್ಲಿ ಒಂದು ಅರೆಸ್ಟ್ ಆಗಿರ್ತಾನೆ, ಮತ್ತೆ ಟ್ರಾಪ್ ಅಲ್ಲಿ ಸಿಗಾಕೊಂಡಿರ್ತಾನೆ. ಅದರ ನಂತರ ಒಂದು ಇಲಾಖೆ ತನಿಖೆಗೆ ಸಹ ಒಂದು ಸರ್ಕಾರ ಒಂದು ಪೊಲೀಸ್ ಇಲಾಖೆ ಆದೇಶವನ್ನು ಮಾಡಿರುತ್ತೆ. ಆ ಒಂದು ಇಲಾಖೆ ತನಿಖೆಯಲ್ಲಿ ಒಂದು ಸಸ್ಪೆನ್ಷನ್ ಏನಿರುತ್ತೆ ಅದನ್ನ ರಿವಾಕ್ ಮಾಡಿಸ್ಕೋಬೇಕು, ಅದಕ್ಕೋಸ್ಕರ ನನಗೆ 50 ಲಕ್ಷ ದುಡ್ಡು ಬೇಕು ಅಂತ ಹೇಳ್ಬಿಟ್ಟು ಪತ್ನಿಗೆ ನಿತ್ಯ ಟಾರ್ಚರ್ ಅನ್ನ ಕೊಡ್ತಾ ಇರ್ತಾರೆ. ಅಂದ್ರೆ ನಿಮ್ಮ ಮನೆಯವರು ಮದುವೆ ಸಂದರ್ಭದಲ್ಲಿ ಯಾವುದೇ ರೀತಿ ಅಂತ ಉಡುಗೊರೆಗಳನ್ನ ಕೊಟ್ಟಿಲ್ಲ, ಹಾಗಾಗಿ ಈಗ ನನ್ನ ಸಸ್ಪೆನ್ಷನ್ ಆಗಿದೆ, ನನ್ನ ಒಂದು ಅಮಾನತ್ ಮಾಡಿದ್ದೇನೆ, ಅದನ್ನ ರಿವಾಕ್ ಮಾಡಿಸ್ಕೊಳ್ಬೇಕಂದ್ರೆ ನನಗೆ ಒಂದು ದುಡ್ಡು ಬೇಕು, ಹಾಗಾಗಿ ನೀನು ದುಡ್ಡನ್ನ ತೆಗೆದುಕೊ ಬರ್ಬೇಕಂತ ಹೇಳ್ಬಿಟ್ಟು ಪ್ರತಿನಿತ್ಯ ಏನು ಕಿರುಕುಳನ್ನ ಕೊಡ್ತಾ ಇರ್ತಾನೆ. ಅದ್ರ ಜೊತೆಗೆ ಏನಂದ್ರೆ ಕೊಡ್ತಾ ಇರೋ ಸಂದರ್ಭದಲ್ಲಿ ಆತ ಏನೋ ಕಿರುಕುಳ ಕೊಡ್ತಾ ಇರ್ತಾನೆ. ಜೊತೆಗೆ ಏನಂದ್ರೆ ಪ್ರತಿನಿತ್ಯ ಕಿರುಕುಳ ಕೊಡ್ತಾ ಸಂದರ್ಭದಲ್ಲಿ ಈ ರೀತಿ ದುಡ್ಡಿಗೋಸ್ಕರ ಇರ್ಬೋದು, ಮತ್ತೆ ಅವರ ಮಾವನ್ನ ಸಹ ಏನೋ ಒಂದು ಮಚ್ಚಿನಿಂದ ಒಂದು ಹಲ್ಲೆ ಮಾಡಕ್ಕೆ ಸಹ ಮುಂದಾಗಿ ಇರ್ತಾನೆ. ಹಾಗಾಗಿ ಈಗ ಪ್ರತಿನಿತ್ಯನೂ ಕಿರುಕುಳ ಮತ್ತು ಹಲ್ಲೆ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಹೋಗ್ಬಿಟ್ಟು ದೂರನ್ನ ಕೊಟ್ಟಿರ್ತಾರೆ. ಸಂಬಂಧ ಯಾವುದೇ ರೀತಿಯಂತ ಪೊಲೀಸರು FIR ಅನ್ನ ದಾಖಲು ಮಾಡಿಸ್ಕೊಂಡಿರಲ್ಲ, ಅಲ್ಲಿ ಒಂದು NCR ಮಾತ್ರ ಅವರು ದಾಖಲು ಮಾಡಿಸ್ಕೊಂಡಿರ್ತಾರೆ. ಅದ್ರ ಜೊತೆಗೆ ಏನಂದ್ರೆ ಇವತ್ತು ಬೆಳಗ್ಗೆ DG ಆದೇಶ ಮತ್ತು ಕಮಿಷನರ್ಗೆ ಒಂದು ದೂರ ಕೊಟ್ಟ ನಂತರ ಏನು ಮಾಧ್ಯಮಗಳ ಸುದ್ದಿ ಬಿತ್ತರ ಆಯ್ತು. ಅದಾದ ನಂತರ ಪೊಲೀಸರು FIR ಅನ್ನ ದಾಖಲು ಮಾಡಿಸ್ಕೊಂಡು ವಧಕ್ಕೆ ಕಿರುಕುಳ ಮತ್ತು ಕೊಲೆ ಯತ್ನ ಕೇಸನ್ನ ದಾಖಲಿಸಿಕೊಂಡು ಭೈರಪ್ಪನನ್ನ ಅರೆಸ್ಟ್ ಮಾಡಿ ತನಿಖೆಯನ್ನ ಮುಂದುವರಿಸ್ತಾ ಇರುವಂತದ್ದು. ವನಿತಾ, ಥ್ಯಾಂಕ್ ಯು ಅರುಣ್, ನಿಮ್ಮೆಲ್ಲ ಅಪ್ಡೇಟ್ಸ್.